ನಮಸ್ಕಾರ. ಆಲ್ಮಾ ನ್ಯೂಸ್ಗೆ ಸ್ವಾಗತ. ನಾನು ಗಿರೀಶ್ ವಸಿಷ್ಠ. ವೀಕ್ಷಕರೇ, ಜಪಾನ್ನ ಹಿರೋಶಿಮಾ ಮತ್ತು ನಾಗಸಾಕಿಯ ಮೇಲೆ ಅಣುಬಾಂಬ್ ಪ್ರಯೋಗಿಸಿದ ನಂತರ ಅಮೆರಿಕ ಪ್ರಪಂಚದ ದೊಡ್ಡಣ್ಣ ಎಂದು ಖ್ಯಾತಿ ಪಡೆಯಿತು. ಆ ಸಮಯದಲ್ಲಿ ಪ್ರಪಂಚದಲ್ಲೇ ದೊಡ್ಡ ಸದ್ದು ಮಾಡಿದ್ದ ಅಮೆರಿಕ ಈಗ ಅಂದರೆ 2025ರ ಅಮೆರಿಕದ ಅಧ್ಯಕ್ಷ ಡೊನಾಲ್ಡ್ ಟ್ರಂಪ್ ಅವರ ಅವಧಿಯಲ್ಲಿಯೂ ಸಹ ಅದೇ ರೀತಿಯ ದೊಡ್ಡ ಸದ್ದು ಮಾಡುತ್ತಿದೆ. ಅದಕ್ಕೆ ಕಾರಣ ಅಧ್ಯಕ್ಷ ಟ್ರಂಪ್ ರೆಸಿಪ್ರೋಕಲ್ ಟ್ಯಾಕ್ಸ್ ಅಥವಾ ಪರಸ್ಪರ ತೆರಿಗೆ. ಈ ರೆಸಿಪ್ರೋಕಲ್ ಟ್ಯಾಕ್ಸ್ ಅನ್ನು ಭಾರತದಿಂದ ಅಮೆರಿಕಾಗೆ ರಫ್ತಾಗುವ ಎಲ್ಲಾ ಸರಕು ವಸ್ತುಗಳ ಮೇಲೆ 26% ಅನ್ನು ಅಮೆರಿಕ ಹೆಚ್ಚಿಸಿದೆ. ವೀಕ್ಷಕರೇ, ರೆಸಿಪ್ರೋಕಲ್ ಟ್ಯಾಕ್ಸ್ ಅಥವಾ ಪರಸ್ಪರ ತೆರಿಗೆ ಎಂದರೆ ಏನು ಎಂದು ತಿಳಿಯುವುದಾದರೆ, ಒಂದು ದೇಶ ಇನ್ನೊಂದು ದೇಶದ ಸರಕುಗಳ ಮೇಲೆ ತೆರಿಗೆ ಹಾಕಿದರೆ ಆ ದೇಶ ಕೂಡ ಪ್ರತಿಯಾಗಿ ಆ ದೇಶದ ಸರಕುಗಳ ಮೇಲೆ ಸಮಾನ ಆಮದು ಅಥವಾ ರಫ್ತಿನ ತೆರಿಗೆ ಹಾಕುವುದನ್ನು ರೆಸಿಪ್ರೋಕಲ್ ಟ್ಯಾಕ್ಸ್ ಎಂದು ತಿಳಿಯಬಹುದಾಗಿದೆ. ಉದಾಹರಣೆಗೆ, ಅಮೆರಿಕದ ಜನಪ್ರಿಯ ಮೊಬೈಲ್ ಬ್ರ್ಯಾಂಡ್ ಆದ ಆಪಲ್ ಕಂಪನಿಯ ಐಫೋನ್ನ ಮೇಲೆ ಭಾರತ ಆಮದು ಸುಂಕ ಪ್ರಸ್ತುತ 38% ವಿಧಿಸುತ್ತಿದೆ. ಇದಕ್ಕೆ ಸಮನಾಗಿ ಭಾರತದಿಂದ ಅಮೆರಿಕ ಆಮದು ಮಾಡಿಕೊಳ್ಳುವ ಮೊಬೈಲ್ ಫೋನ್ಗೆ ಅಷ್ಟೇ ದರ ವಿಧಿಸಿದರೆ ಅದನ್ನು ನಾವು ರೆಸಿಪ್ರೋಕಲ್ ಟ್ಯಾಕ್ಸ್ ಅಥವಾ ಪರಸ್ಪರ ತೆರಿಗೆ ಎಂದು ಕರೆಯಬಹುದು. ಅಮೆರಿಕದಿಂದ ಆಮದು ಮಾಡಿಕೊಳ್ಳುವ ಎಲ್ಲ ಸರಕು ವಸ್ತುಗಳ ಮೇಲೆ ಅತಿ ಹೆಚ್ಚು ಆಮದು ಶುಲ್ಕವನ್ನು ಭಾರತ ವಿಧಿಸುತ್ತಿದೆ. ಇದು ನನಗೆ ಬೇಸರ ತಂದಿದೆ ಎಂದು ಅಮೆರಿಕ ಅಧ್ಯಕ್ಷ ಡೊನಾಲ್ಡ್ ಟ್ರಂಪ್ ಅವರು ಬಹಿರಂಗವಾಗಿ ಹೇಳಿಕೆ ನೀಡಿದ್ದರು. ಇದಕ್ಕೆ ಸಾಕ್ಷಿ ಎಂಬಂತೆ ಅಧ್ಯಕ್ಷ ಟ್ರಂಪ್ ಆಪ್ತ ಸ್ನೇಹಿತ ಎಲಾನ್ ಮಸ್ಕ್ ಅವರ ಟೆಸ್ಲಾ ಕಂಪನಿಯ ಕಾರುಗಳಿಗೆ ಭಾರತ ಅತಿ ಹೆಚ್ಚು ಆಮದು ಸುಂಕ ಅಂದರೆ 60% ನಿಂದ 100% ಇಂಪೋರ್ಟ್ ಟ್ಯಾಕ್ಸ್ ಅನ್ನು ವಿಧಿಸಿತ್ತು. ಆದ ಕಾರಣ ಟೆಸ್ಲಾ ಕಂಪನಿ ಭಾರತಕ್ಕೆ ಬರಲು ಸಾಧ್ಯವಾಗಲಿಲ್ಲ. ಹಾಗೂ ಇತ್ತೀಚೆಗೆ ಎಲಾನ್ ಮಸ್ಕ್ ಅವರ ಸ್ಟಾರ್ಲಿಂಕ್ ಕಂಪನಿಗೆ ಲೈಸೆನ್ಸ್ ಅನ್ನು ನೀಡದ ಕಾರಣ, ಹೀಗೆ ಹಲವು ಕಾರಣಗಳು ಅಧ್ಯಕ್ಷ ಟ್ರಂಪ್ ಅವರ ಭಾರತದ ಮೇಲಿನ ರೆಸಿಪ್ರೋಕಲ್ ಟ್ಯಾಕ್ಸ್ ಅಥವಾ ಪರಸ್ಪರ ತೆರಿಗೆಗೆ ಕಾರಣವಾಗಿರಬಹುದು ಎಂದು ಊಹಿಸಲಾಗಿದೆ. ಸದ್ಯ ನಾವು ರೆಸಿಪ್ರೋಕಲ್ ಟ್ಯಾಕ್ಸ್ ಅಥವಾ ಪರಸ್ಪರ ತೆರಿಗೆಯ ವಿಚಾರಕ್ಕೆ ಬರೋದಾದ್ರೆ, ಈ ತರಹದ ತೆರಿಗೆಗಳಿಂದ ಭಾರತಕ್ಕೆ ಆಗುವ ತೊಂದರೆಗಳೇನು ಅನ್ನೋದನ್ನ ನೋಡೋದಾದ್ರೆ, ರತ್ನ ಮತ್ತು ಆಭರಣ, ಎಲೆಕ್ಟ್ರಾನಿಕ್ಸ್, ಔಷಧಗಳು ಹಾಗೂ ಟೆಕ್ಸ್ಟೈಲ್ಸ್ ಮತ್ತು ಗಾರ್ಮೆಂಟ್ಸ್, ತಂತ್ರಜ್ಞಾನ ಹಾಗೂ ಐಟಿ ಸೇವೆಗಳು, ಹೀಗೆ ಭಾರತದಿಂದ ಅಮೆರಿಕಾಗೆ ರಫ್ತಾಗುವ ಎಲ್ಲಾ ಮಾದರಿಯ ಸರಕು ಮತ್ತು ವಸ್ತುಗಳ ಮೇಲೆ ಪರಿಣಾಮ ಉಂಟಾಗುತ್ತದೆ. ವೀಕ್ಷಕರೇ, ರತ್ನ ಮತ್ತು ಆಭರಣ ಮೇಲಿನ ತೆರಿಗೆಯಿಂದ ಭಾರತಕ್ಕೆ ಬಲವಾದ ಹೊಡೆತ ಬೀಳುತ್ತದೆ. ಇದಕ್ಕೆ ಕಾರಣ ಇದು ಭಾರತದ ಜಿಡಿಪಿಯಲ್ಲಿ ಮುಖ್ಯ ಪಾತ್ರ ವಹಿಸುತ್ತದೆ. ಇನ್ನು ಎಲೆಕ್ಟ್ರಾನಿಕ್ಸ್ ಮತ್ತು ಔಷಧಗಳ ಮೇಲಿನ ತೆರಿಗೆಗಳಿಂದ ದುಬಾರಿ ಆಗಿ ಅಮೆರಿಕಾದಲ್ಲಿ ಮಾರಾಟ ಕಡಿಮೆಯಾಗಬಹುದು. ಇದರ ಪರಿಣಾಮ ಭಾರತದ ಕಂಪನಿಗಳಿಗೆ ನಷ್ಟದ ಸಾಧ್ಯತೆ ಹೆಚ್ಚಿದೆ. ಇನ್ನುಳಿದ ಟೆಕ್ಸ್ಟೈಲ್ ಮತ್ತು ಗಾರ್ಮೆಂಟ್ಸ್ ಹಾಗೂ ತಂತ್ರಜ್ಞಾನ ಮತ್ತು ಐಟಿ ಸೇವೆಗಳು ಸಹ ನಷ್ಟ ಅನುಭವಿಸುವ ಸಾಧ್ಯತೆ ಇದೆ. ಇದರಿಂದ ಕೃತಕ ಉದ್ಯೋಗ ಕೊರತೆ ಉಂಟಾಗಬಹುದು. ಮುಖ್ಯವಾಗಿ ತೆರಿಗೆ ಹೆಚ್ಚಳದ ಕಾರಣದಿಂದ ಭಾರತದಿಂದ ಅಮೆರಿಕಾಗೆ ರಫ್ತಾಗುವ ಪಾದರಕ್ಷೆಗಳು, ಮಾಂಸ, ಮೀನು, ಮಸಾಲೆ ಪದಾರ್ಥಗಳು ಹಾಗೂ ಸಿಹಿ ಖಾರದ ತಿಂಡಿಗಳು, ಎಣ್ಣೆ ಪದಾರ್ಥಗಳು, ಕಾಫಿ ಹಾಗೂ ಟೀ ಉತ್ಪನ್ನಗಳ ಕ್ಷೇತ್ರದಲ್ಲಿ ಭಾರಿ ನಷ್ಟವಾಗುವ ಸಾಧ್ಯತೆ ಇದೆ ಎಂದು ಅಂದಾಜಿಸಲಾಗಿದೆ. ಇಂತಹ ದಿನನಿತ್ಯ ಬಳಸುವ ಪದಾರ್ಥಗಳ ಮೇಲೆ ಸುಂಕದ ಬರೆ ಬಿದ್ದ ಕಾರಣ ಅಮೆರಿಕ ದೇಶದಲ್ಲಿಯೇ ಟ್ರಂಪ್ನ ವಿರುದ್ಧ ಜನರು ಬೀದಿಗಿಳಿದು ಹೋರಾಟ ನಡೆಸುತ್ತಿದ್ದಾರೆ. ಇದರ ಬಗ್ಗೆ ಮಾತನಾಡಿದ ಕೆಲವು ಹೋರಾಟಗಾರರು ಇದು ಅಮೆರಿಕದ ಆರ್ಥಿಕತೆಯ ಕೊಲೆ ಎಂದು ಹೇಳಿಕೆ ಕೊಟ್ಟಿದ್ದಾರೆ. ವೀಕ್ಷಕರೇ, ಅಧ್ಯಕ್ಷ ಟ್ರಂಪ್ ಅವರು ಭಾರತಕ್ಕಷ್ಟೇ ಅಲ್ಲದೆ ಇನ್ನಿತರ ದೇಶಗಳ ಮೇಲೂ ಸಹ ರೆಸಿಪ್ರೋಕಲ್ ಟ್ಯಾಕ್ಸ್ ಅನ್ನು ವಿಧಿಸಿದ್ದಾರೆ. ಅದು ಯಾವುವು ಅಂತ ನೋಡುವುದಾದರೆ, ಚೀನಾ 34%, ಜಪಾನ್ 24%, ಥೈಲ್ಯಾಂಡ್ 36%, ಬಾಂಗ್ಲಾದೇಶ್ 37%, ಮಲೇಷಿಯಾ 24%, ತೈವಾನ್ 32%, ದಕ್ಷಿಣ ಕೊರಿಯಾ 25% ಹಾಗೂ ಅತ್ಯಧಿಕ ತೆರಿಗೆಯನ್ನು ಅಮೆರಿಕ ವಿಯೆಟ್ನಾಂಗೆ ಅಂದರೆ 46% ಇದರೊಂದಿಗೆ ಅಮೆರಿಕಾದಲ್ಲಿ 50 ಲಕ್ಷ ಕೋಟಿ ಆದಾಯವನ್ನು ಅಧ್ಯಕ್ಷ ಟ್ರಂಪ್ ನಿರೀಕ್ಷಿಸಿದ್ದಾರೆ. ವೀಕ್ಷಕರೇ, ಅದೇನೇ ಇರಲಿ, ಅಧ್ಯಕ್ಷ ಟ್ರಂಪ್ ಅವರ ರೀತಿಯೇ ಎಲ್ಲ ದೇಶಗಳು ತೆರಿಗೆ ಹೆಚ್ಚಳಕ್ಕೆ ಮುಂದಾದರೆ ಮುಂದೊಂದು ದಿನ ಇದು ಜಾಗತಿಕ ತೆರಿಗೆ ಸಮರವಾಗುವುದಂತೂ ಸುಳ್ಳಲ್ಲ. ಎಲ್ಲ ದೇಶಗಳ ವೈಮನಸ್ಸಿನ ಜೊತೆಗೆ ಬೆಲೆ ಹಾಗೂ ತೆರಿಗೆ ಹೆಚ್ಚಳದಿಂದ ಆಯಾ ದೇಶಗಳ ಪ್ರಜೆಗಳು ಬದುಕುವುದು ಕಷ್ಟವಾಗುವುದು ಸ್ಪಷ್ಟವಾಗಿ ಕಾಣುತ್ತಿದೆ. ವೀಕ್ಷಕರೇ, ಇದಾಗಿತ್ತು ಟ್ರಂಪ್ನ ಆಮದು ನೀತಿಯ ಬಗೆಗಿನ ಒಂದಿಷ್ಟು ಮಾಹಿತಿ. ನಮಸ್ಕಾರ.